ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು SSP ಸ್ಕಾಲರ್ಶಿಪ್ ಕುರಿತು ಯಾವುದೇ ವಿಡಿಯೋ ಮಾಡಲಿ ಸ್ಟೂಡೆಂಟ್ಸು ಕೇಳ್ತಿರುವಂತಹ ಒಂದು ಡೌಟು, SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಮೊದಲು ಯಾವ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಯಾವ್ದು ಬರುತ್ತೆ, ಯಾವಾಗ ಬರುವಂಥ ಚಾನ್ಸಸ್ ಆದರೆ ಇದಾವೆ, ಇದರ ಒಂದು ಪ್ರೊಸೀಜರ್ ಯಾವ ರೀತಿ ನಡೀತಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ ನಿಮಗೆ ಸ್ಕಾಲರ್ಶಿಪ್ ಕುರಿತು. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ನೋಡಿ, SSP ಸ್ಕಾಲರ್ಶಿಪ್ಗೆ ಸ್ಟೂಡೆಂಟ್ಸ್ ಈಗಾಗಲೇ ಅಪ್ಲೈ ಮಾಡಿದ್ದಾರೆ. ಒಂದು ಕಳೆದ 2 ತಿಂಗಳ ಹಿಂದೆ ಆಗಿರ್ಬೋದು ಅಥವಾ 3 ತಿಂಗಳ ಹಿಂದೆ ಆಗಿರ್ಬೋದು. ಅಂಡ್ ಸ್ಟೂಡೆಂಟ್ಸ್ ಈ ವೀಕಲ್ಲಿ ಅಪ್ಲೈ ಮಾಡಿದವರು ಸಹ ಇದ್ದಾರೆ. ಯಾಕಂತ ಅಂದ್ರೆ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಏನೋ ನಿಮಗೆ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಲ್ವಾ. ಸೊ ಆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ನಾವು ಈಗಾಗಲೇ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ವಿ, 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ನಮ್ಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಯಾವಾಗ ಬರುತ್ತೆ ಅನ್ನೋದಕ್ಕಿಂತನೂ ಈಗಾಗಲೇ SSP ಸ್ಕಾಲರ್ಶಿಪ್ ಏನಿದೆ, SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿರುವಂತ ಸ್ಟೂಡೆಂಟ್ಸ್ಗೆ ಈಗಾಗಲೇ ಹಣ ಬಂದಿದೆಯಾ ಅಂತ ನೀವು ಕೇಳೋದಾದ್ರೆ ಹೌದು, 2024-25ನೇ ಸಾಲಿನಲ್ಲಿ ಸ್ಟೂಡೆಂಟ್ಸ್ಗೆ ಈಗಾಗಲೇ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ರಿಸೀವ್ ಆಗಿದೆ. ನೀವು ಕೇಳ್ಬೋದು ಯಾವ ಸ್ಕಾಲರ್ಶಿಪ್ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಈ ವರ್ಷ SSP ಸ್ಕಾಲರ್ಶಿಪ್ ಸ್ಟೇಟಸ್ ಅಲ್ಲೇ ನಿಮಗೆ ಒಂದು 3 ಸ್ಕಾಲರ್ಶಿಪ್ಸ್ ಆದ್ರೆ ತೋರಿಸಿದೆ. ಯಾವ ಸ್ಕಾಲರ್ಶಿಪ್ ಅಂತ ಅಂದ್ರೆ, ಒಂದು ಬಂದು ನಿಮಗೆ ನಾರ್ಮಲ್ ಆಗಿ ಯಾವಾಗೂ ತೋರಿಸುವಂತ ಫೀ ರಿಇಂಬರ್ಸ್ಮೆಂಟ್ ಸ್ಕಾಲರ್ಶಿಪ್, ಅಂಡ್ ಹಾಗೇನು ಸಹ ಒಂದು ನೆಕ್ಸ್ಟ್ ಬಂದು PM SSP ಸ್ಕಾಲರ್ಶಿಪ್ ತೋರಿಸಿದೆ. ಅಂಡ್ ಹಾಗೇನು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಹೇಳ್ಬಿಟ್ಟು ನಿಮಗೆ 3 ಸ್ಕಾಲರ್ಶಿಪ್ಸ್ ಆದ್ರೆ ತೋರಿಸಿದಾವೆ. ಆ ಕಾಂಪೋನೆಂಟ್ 3 ಸಹ ಸ್ಕ್ರೀನ್ ಮೇಲೆ ತೋರಿಸಿದೀನಿ ನೋಡಿ. ಒಂದು ಬಂದು ವಿದ್ಯಾಸಿರಿ, ಇನ್ನೊಂದು ಬಂದು ಫೀ ಅಮೌಂಟ್, ಇನ್ನೊಂದು ಬಂದ್ಬಿಟ್ಟು PM SSP ಸ್ಕಾಲರ್ಶಿಪ್ ಅಂತ ಹೇಳಿ ಈ 3 ಸ್ಕಾಲರ್ಶಿಪ್ಸ್ ಈ ವರ್ಷ ಆದ್ರೆ ಬರ್ತಿದಾವೆ ಸ್ಟೂಡೆಂಟ್ಸ್ಗೆ. ಇದರಲ್ಲಿ ಯಾವ ಸ್ಕಾಲರ್ಶಿಪ್ ಈಗಾಗಲೇ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನೀವು ಕೇಳೋದಾದ್ರೆ ನೋಡಿ, ಒಂದು ಬಂದು ನಿಮಗೆ ಈಗಾಗಲೇ PM SSP ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗಿದೆ. ಅಂಡ್ ಹಾಗೇನು ವಿದ್ಯಾಸಿರಿ ಸ್ಕಾಲರ್ಶಿಪ್ ರಿಸೀವ್ ಆಗಿದೆ. ನೋಡಿ, ಇಲ್ಲಿ ಸಾಕಷ್ಟು ಜನ PM SSP ಸ್ಕಾಲರ್ಶಿಪ್ಗೆ ನಾವೆಲ್ಲಿ ಅಪ್ಲೈ ಮಾಡೋದಂತ ಕೇಳ್ತಿದ್ದಾರೆ. ನೋಡಿ, ನೀವೆಲ್ಲೂ ಸಹ ಅಪ್ಲೈ ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಈಗ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತೀರಾ, ನಿಮ್ಮೆಲ್ಲ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀರಾ. ನೀವೇನಾದ್ರೂ ಎಲಿಜಿಬಲ್ ಇದ್ದೀರಾ ಅಂತ ಅಂದ್ರೆ SSP ಸ್ಟೇಟಸ್ ಅಲ್ಲೇ ಶೋ ಆಗುತ್ತೆ. ಓಕೆನಾ, ನೀವು ಬೇರೆ ಎಲ್ಲೂ ಹೋಗಿ ಅಪ್ಲೈ ಮಾಡುವಂತ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಯಾರ್ಯಾರ ಸ್ಟೇಟಸ್ ಅಲ್ಲಿ ತೋರಿಸಿರುತ್ತೋ ಇಂಥ ಸ್ಟೂಡೆಂಟ್ಸ್ ಎಲ್ಲ ಎಲಿಜಿಬಲ್ ಇರ್ತಾರೆ, ಯಾರ್ಯಾರಿಗೆ ತೋರಿಸಿರೋದಿಲ್ವೋ ಇಂಥ ಸ್ಟೂಡೆಂಟ್ಸ್ ಎಲಿಜಿಬಲ್ ಆದ್ರೆ ಇರೋದಿಲ್ಲ. ಅಂಡ್ ನೆಕ್ಸ್ಟ್ ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ನಾವೇನಾದ್ರೂ ಸಪರೇಟ್ ಆಗಿ ಅಪ್ಲೈ ಮಾಡ್ಬೇಕಂತ ಅಂದ್ರೆ ನೋಡಿ, ವಿದ್ಯಾಸಿರಿ ಸ್ಕಾಲರ್ಶಿಪ್ ಬರೋದಕ್ಕೆ ಮೈನ್ ರೀಸನ್ ಏನು ಅಂತ ಅಂದ್ರೆ 2024-25ನೇ ಸಾಲಿನಲ್ಲಿ ಈಗ ಗೌರ್ಮೆಂಟ್ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡೋದಕ್ಕೆ ಅಂದ್ರೆ BCM ಹಾಸ್ಟೆಲ್ಸ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಇತ್ತಲ್ವಾ, ಈ ಒಂದು ಗೌರ್ಮೆಂಟ್ ಹಾಸ್ಟೆಲ್ಸ್ಗೆ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರೆ. ಯಾರಿಗಾದ್ರೆ ಹಾಸ್ಟೆಲ್ ಅಲಾಟ್ ಆಗಿರೋದಿಲ್ವೋ, ಯಾರಿಗಾದ್ರೆ ಹಾಸ್ಟೆಲ್ ಅಲ್ಲಿ ಸೀಟ್ ಸಿಕ್ಕಿರೋದಿಲ್ವೋ ಇಂತಹ ಸ್ಟೂಡೆಂಟ್ಸ್ ಮಾತ್ರ ಒಂದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಫುಡ್ ಅಂಡ್ ಅಕಾಮಿಡೇಷನ್ ಅಲ್ಲಿ ನೀವು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡುವಾಗ ನಿಮ್ಮ ಒಂದು SSP ID ಅನ್ನು ಕೊಟ್ಟಿರ್ತೀರಾ. ನಿಮ್ಗೆ ಹಾಸ್ಟೆಲ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ ಈ ಒಂದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬರುತ್ತೆ. ಇನ್ ಕೇಸ್ ಏನಾದ್ರೂ ನಿಮ್ಗೆ ಹಾಸ್ಟೆಲ್ ಅಲಾಟ್ ಆಗಿದ್ರೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರೋದಿಲ್ಲ. ಓಕೆನಾ, 2024-25ನೇ ಸಾಲಿನಲ್ಲಿ ಈಗಾಗಲೇ 2 ಸ್ಕಾಲರ್ಶಿಪ್ಸ್ ಆದ್ರೆ ಬರೋದಕ್ಕೆ ಸ್ಟಾರ್ಟ್ ಆಗಿದಾವೆ. ಒಂದು ಬಂದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಬಾರ್ PM SSP, ಅಂಡ್ ನೆಕ್ಸ್ಟ್ ಬಂದು ಅಕಾಡೆಮಿಕ್ ಅಲೋವೆನ್ಸಸ್ ವಿದ್ಯಾಸಿರಿ PM SC ಫಾರ್ NT-SNT ಸ್ಟೂಡೆಂಟ್ಸ್ ಪುಷ್ ಟು DBT ಪರ್ ಪೇಮೆಂಟ್ ಅಂತ ಇದೆ. ಇದು ಎರಡನ್ನು ಬಿಟ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸ್ ಕೇಳುವಂತ ಡೌಟ್, ನಮಗೆ ಫೀ ಅಮೌಂಟ್ ಯಾವಾಗ ಬರುತ್ತೆ, ಫೀ ಕನ್ಸೆಷನ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, 2024-25ನೇ ಸಾಲಿನಲ್ಲಿ ಒಂದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ನಿಮ್ಗೆ ಏನ್ ಬರುತ್ತೆ, ಈಗಾಗಲೇ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಬರೋದಕ್ಕೆ ಇದರ ಒಂದು ಪ್ರೋಸೆಸ್ ಆದ್ರೆ ಸ್ಟಾರ್ಟ್ ಆಗಿಲ್ಲ. ಅಮೌಂಟ್ ಸ್ಯಾಂಕ್ಷನ್ಸ್ ಸಹ ಆಗಿಲ್ಲ. ಓಕೆನಾ, ಇಲ್ಲಿ ಪುಷ್ ಟು DBT ನೋ ಅಂತಾನೆ ಇದೆ. ಅಂಡ್ ಹಾಗೇನು ಅಮೌಂಟ್ ಯಾವ ಒಂದು ಸ್ಟೂಡೆಂಟ್ಗೂ ಮೆನ್ಷನ್ ಆದ್ರೆ ಆಗಿಲ್ಲ. ಕೇವಲ ಒಂದು ಫೀ ಅಮೌಂಟ್ ಮಾತ್ರ ಯಾರು ಎಲಿಜಿಬಲ್ ಇರ್ತಾರೋ, ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಮಾತ್ರ ಯಾರು ಎಲಿಜಿಬಲ್ ಇರ್ತಾರೋ ಇಂತಹ ಸ್ಟೂಡೆಂಟ್ಸ್ ಇನ್ನೂ ಅಪ್ಲಿಕೇಶನ್ ವೆರಿಫಿಕೇಶನ್ ಅನ್ನು ಸಹ ಆಗಿಲ್ಲ. ಓಕೆನಾ, ಇದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಫಿಕೇಶನ್ ಆದ್ರೆ ಇದ್ದೇ ಇರಬೇಕಾಗುತ್ತೆ. ಯಾಕಂತಂದ್ರೆ ಈಗ ಬೇರೆ ಸ್ಟೂಡೆಂಟ್ಸ್ಗೆ PM SSP ಫುಡ್ ಅಂಡ್ ಅಕಾಮಿಡೇಷನ್ ಬಂದಿರೋದನ್ನ ನೋಡ್ಬಿಟ್ಟು ನೀವು ನಾನು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ನನ್ನ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂತ ಕೇಳ್ತಿದ್ರೆ, ನೀವು ಕೇವಲ ಫೀ ಅಮೌಂಟ್ ಮಾತ್ರ ಎಲಿಜಿಬಲ್ ಇದ್ದೀರಾ ಅಂತ ಅಂದ್ರೆ ಸದ್ಯಕ್ಕೆ ನಿಮ್ದು ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಸ್ಟಾರ್ಟ್ ಆಗಿಲ್ಲ. ಯಾಕೆ, ರೀಸನ್ ಏನು, ಆಗಿದ್ರೆ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಆದ್ರೆ ಬರುತ್ತೆ. ಈಗ ನಿಮಗೆ ಫೆಬ್ರವರಿ ತಿಂಗಳಲ್ಲಿ 15ನೇ ತಾರೀಕುವರೆಗೂ ಏನೋ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದಕ್ಕೆ. ಅದೆಲ್ಲ ಆಗಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಇದರ ಒಂದು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು ಈಗ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಕ್ಲೋಸ್ ಆಯ್ತು ಅಂತ ಅನ್ಕೊಳ್ಳಿ. ಕ್ಲೋಸ್ ಆಗಿದ್ದ ಆದ್ಮೇಲೆ ಒಂದ್ ಕಡೆಯಿಂದ ವೆರಿಫಿಕೇಶನ್ ಅನ್ನ ಮಾಡ್ಕೊಂಡು ಬರ್ತಾರೆ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ. ಫಸ್ಟ್ ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಅನ್ನ ಮಾಡ್ತಾರೆ. ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್, ಡೇಟಾ ಪ್ರತಿಯೊಂದು ಕರೆಕ್ಟ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಒಂದು ಅಮೌಂಟ್
ಸ್ಯಾಂಕ್ಷನ್ಸ್ ಅನ್ನ ಮಾಡ್ತಾರೆ. ಅದನ್ನು ಅಮೌಂಟ್ ಸ್ಯಾಂಕ್ಷನ್ಸ್ ಯಾವಾಗ ಮಾಡ್ತಾರೆ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಒಂದು ಡಿಪಾರ್ಟ್ಮೆಂಟ್ಸ್ ಗೆ ಯಾವಾಗ ಫಂಡ್ಸ್ ಹೋಗುತ್ತೋ ಹಾಗಷ್ಟೇ ಬರುತ್ತೆ. ನೋಡಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಲ್ಲಿ ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಫೇಸ್ ಮಾಡಲಿಲ್ಲ. ಸ್ಟೂಡೆಂಟ್ಸ್ ಗೆ ಆಲ್ಮೋಸ್ಟ್ ಎಲ್ರಿಗೂ ರಿಸೀವ್ ಆಯ್ತು. ಬಟ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿರುವಂತದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್. ಲಾಸ್ಟ್ ಇಯರ್ ಅಮೌಂಟ್ಸ್ ಸಹ ಪೆಂಡಿಂಗ್ ಇದೆ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದು, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದು. ಡಿಪಾರ್ಟ್ಮೆಂಟ್ಸ್ ನ ಕೇಳಿದ್ರೆ ಡಿಪಾರ್ಟ್ಮೆಂಟ್ಸ್ ಅವ್ರು ಹೇಳೋದು ಒಂದೇ ರೀಸನ್, ಹೆಲ್ಪ್ ಲೈನ್ ಮೂಲಕ ಆಗಲಿ ಅಥವಾ ನೀವು ಯಾವುದೇ ರೀತಿಯಲ್ಲಿ ಕಾಂಟ್ಯಾಕ್ಟ್ ಆಗಿ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಆದ್ರೆ ಬಂದಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಗೆ ಫಂಡ್ಸ್ ಬಂದ್ರೆ ನಾವು ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಗೆ ಜಮಾ ಮಾಡ್ತಾ ಬರ್ತೀವಿ ಅಂತ ಹೇಳ್ತಾರೆ. ನೀವು ಕೇಳ್ಬೋದು ಹಾಗಿದ್ರೆ ಇನ್ನು ಎಷ್ಟು ತಿಂಗಳು ಆಗ್ಬೋದು ಅಂತ ಹೇಳ್ಬಿಟ್ಟು. ನೋಡಿ, ಇದು ಎಕ್ಸಾಕ್ಟ್ ಆಗಿ ಇದೇ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಮುಂದಿನ ತಿಂಗಳಲ್ಲಿ ಈಗ ಲಾಸ್ಟ್ ಡೇಟ್ ಕೊಟ್ಟಿದಾರಲ್ವಾ, ಆ ಲಾಸ್ಟ್ ಡೇಟ್ ಪ್ರಕಾರ ಕ್ಲೋಸ್ ಆಯ್ತು ಅಂತಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ಒಂದು 3 months 4 months ಆದ್ಮೇಲೆ ನಿಮಗೆ ಒಂದು ಅಮೌಂಟ್ ಸ್ಯಾಂಕ್ಷನ್ಸ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ತನಕ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಗೆ ಟೈಮ್ ತಗೋತಾರೆ. ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಬರಬೇಕು. ಇದಕ್ಕೂ ಒಂಚೂರು ಪ್ರೊಸೀಜರ್ ಆದ್ರೆ ಇದೆ, ಓಕೆನಾ. ಈಸಿಯಾಗಿ ಏನಿಲ್ಲ, ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಿದ್ದಾದ್ಮೇಲೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬರೋದು. ನೋಡಿ, ಯಾವ ಡಿಪಾರ್ಟ್ಮೆಂಟ್ ಗೆ ಫಂಡ್ಸ್ ಕರೆಕ್ಟ್ ಆಗಿ ಕೊಡ್ತಾರೋ, ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಫಂಡ್ಸ್ ಕರೆಕ್ಟ್ ಆಗಿ ಕೊಟ್ಟರೆ ಸ್ಟೂಡೆಂಟ್ಸ್ ಬೇಗ ಬರುತ್ತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಏನಾದ್ರು ಫಂಡ್ಸ್ ಬೇಗ ಕೊಟ್ಟಿದ್ದಾರೆ ಅಂತಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ಬೇಗ ಅಮೌಂಟ್ ಆದ್ರೆ ಬರುತ್ತೆ, ಓಕೆನಾ. ಇಷ್ಟು ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಅಂಡ್ ಸ್ಟೂಡೆಂಟ್ಸ್ ಕೇಳ್ತಾರೆ ಯಾವ ಕೋರ್ಸ್ ನವ್ರಿಗೆ ಫಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಪ್ರತಿ ವರ್ಷನೂ ಇದು ವೇರಿಯೇಷನ್ ಆದ್ರೆ ಆಗುತ್ತೆ. ಕೆಲವೊಂದು ವರ್ಷ ಸ್ಟಾರ್ಟಿಂಗ್ ಫಸ್ಟ್ ಅಲ್ಲೇ ಜನರಲ್ ಡಿಗ್ರಿ ಮಾಡೋಂಥ ಸ್ಟೂಡೆಂಟ್ಸ್ ಬಂದ್ಬಿಡುತ್ತೆ. ಒಂದು BSc BCom BCA ಇಂಥ ಸ್ಟೂಡೆಂಟ್ಸ್ ಗೆ. ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆದ್ರೆ ಬರುತ್ತೆ, ಓಕೆನಾ. ಬಟ್ ಲಾಸ್ಟ್ 2 years ಕಂಪೇರ್ ಮಾಡ್ತಾ ನೋಡೋದಾದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ತುಂಬಾ ಜನಕ್ಕೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಪೆಂಡಿಂಗ್ ಇದೆ. ಜಸ್ಟ್ ನೋಡಿ, ಸ್ಟೂಡೆಂಟ್ಸ್ ನೀವು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟಾಗ್ಲಿ ಅಥವಾ ಡೈಲಿ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಜಸ್ಟ್ ನೀವೇನ್ ಚೆಕ್ ಮಾಡ್ಕೋತೀರಾ, ನಿಮ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಪುಷ್ ಟು DBT ಇದೆಯಾ, ಅಮೌಂಟ್ ಅಲ್ಲಿ ಶೋ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಯಾವಾಗ ಬರುತ್ತೋ ಅದಾದ್ಮೇಲೆ 15 to 20 days ಒಳಗಡೆ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಆದ್ರೆ ಅಮೌಂಟ್ ರಿಸೀವ್ ಆಗುತ್ತೆ. ಇದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ನೋಡಿ, ಫೀ ಅಮೌಂಟ್ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ಗೆ, ನಿಮ್ಗೆ ಇನ್ನೂ ತುಂಬಾ ಲೇಟ್ ಆಗುತ್ತೆ. ಆದಷ್ಟು ಬೇಗ ಆದ್ರೆ ಬರೋದಿಲ್ಲ. ಬಟ್ ನೀವು PMSSP ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ, ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆದಷ್ಟು ಬೇಗ ಬರುತ್ತೆ, ಓಕೆನಾ. ಸೊ ನಿಮ್ಗೆ ಇನ್ನೂ ಏನಾದರೂ ಸ್ಕಾಲರ್ಶಿಪ್ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ಹಾಗೇನು ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.